ಮಾತಾಡ್ತಿದ್ದಾರೆ ಏನಂದರೆ, ನಮ್ಮದೊಂದು ಕಾರ್ ಕಳ್ತನ ಆಯಿತು, ಒಂದೂವರೆ ವರ್ಷ ಆಯಿತು. ನನಗೆ ಹುಡುಕಿ ಒಂದು 2.5 ಲಕ್ಷ 3 ಲಕ್ಷ ಕಳೆದಿದ್ದೀನಿ. ಅದಕ್ಕೋಸ್ಕರನೇ ಆ ಕಾರ್ ಹುಡ್ಕಕ್ಕೆ 3 ಲಕ್ಷ ಕಳೆದಿದ್ದೀನಿ. ಇನ್ನೊಂದು ಕಾರ್ ತರ್ಬೋದಾಯ್ತು ನಾನು. ಹಂಗೆ ಫಸ್ಟ್ ದಿವಸ ನಮ್ಮ ಅಣ್ಣ ಇಂಥದ್ದು ಕೊಯ್ಬರಂ ಬಾಯಿಲಿ ಅಂತ ಕರ್ಕೊಂಡ್ಬಂದ್ರು, ಈ ಸನ್ನಿಧಿ ಅಮ್ಮಯ್ಯನ ಸನ್ನಿಧಿಗೆ. ಸರಿ ಈಗ ಕರ್ಕೊಂಡಿದ್ವಿ. ಫಸ್ಟ್ ಸರಿ ಕಾಲ್ ತಗೊಂಡು ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಅಲ್ಲಿ ಹೋಗ್ತಾ ಇದ್ದೆ. ಗುರುಗಳೇ ಬಾಯಿಲಿ ತಮ್ಮ ಅಂದರು ನಮ್ಮ ಅಣ್ಣರು. 10 ರೂಪಾಯಿ ಕೈ ಮುಗಿದ್ರು. ಏನು ಹಿಂಗೆ ಪ್ರಾಬ್ಲಮ್ ಆಯ್ತು, ಕಾರ್ ಕಳ್ತೋಗ್ಬಿಟ್ಟು ಸಿಕ್ತು. ನೀನು ತಲೆ ಕಟ್ಸ್ಬಿಡು, ಅದ್ರ ಬಳಿ ಹೋಗು ಒಂದು. ಇದು 3ನೇ ಸರಿ ಇಲ್ಲಿ ಬಂದಿರೋದು ನಾನು. ನನ್ನ ಕಾರ್ ತಂದಿದ್ದೀನಿ. ಬೈದ್ರು ನೀನು ಯಾಕೆ ತಲೆ ಕಟ್ಸಿಂತ ಅದ್ರ ಬಗ್ಗೆ? ನೀನು ತಲೆ ಕಟ್ಸ್ಬಿಡು, ಆರಾಮಾಗಿರು. ನಾನು ಒಂದು ತಾಯ್ತ ಕಟ್ಕೊಂಡು ಹೋಗ್ಬಂದ್ರು. ಬಲ್ಗೆ ಈಗ ಅವತ್ತೇ ಕಟ್ಕೊಂಡು ಹೋಯ್ತು. ಈಗ ಕಾರ್ ಸಿಕ್ಕಿದ್ರಣ್ಣ? ಯಾವ ಹತ್ರ ಇದೆ, ಸರ್ವಿಸ್ ಬಿಟ್ಟು ಬಂದಿದ್ದೀವಿ. ಯಾವ ಸರ್ವಿಸ್ ಆದ್ಮೇಲೆ ಮುಂದಿನವ್ರು ಇಲ್ಲಿ ತತ್ತೀನಿ ಕಂಚಾಟ ತಿಪ್ಪೂರು. ಯಾವ್ಗಳ ಬೈದಿನ ನಮ್ಗೆ ಯಾರೋ ಬೈಸಿದ್ರಿ ಬೇಜಾರಾಗ್ಬಿಟ್ರ? ಬೈಯದೇ ಆಶೀರ್ವಾದ. ಮಾತಾಡೋದೇ ಒಂದು ಆಶೀರ್ವಾದ. ಈ ಸ್ಥಳದಲ್ಲಿ ಒಂದು ಶಕ್ತಿ ಇದೆ. ಅಂದ್ರೆ ಗುರುಗಳು ಅವರು ಯಾವ ರೀತಿ ಬೈತಾರೋ ಅದೊಂದು ಆಶೀರ್ವಾದ ಅಂತ ತಿಳ್ಕೊಂಡು ಹೋಗಿದೀವಿ ನಾವು. ಇಷ್ಟೊಂದು ಈ ಕ್ಷೇತ್ರ ಈ ಮಟ್ಟಕ್ಕೆ ಬೆಳಿಬೇಕು ಅಂತಂದ್ರೆ ಇಲ್ಲೊಂದು ಶಕ್ತಿ ಇದೆ ಅಂತ. ಅಲ್ಲ, ಎಷ್ಟೇ ಜನ ಬರ್ಲಿ, ಏನ್ ಗೊತ್ತಾ, ನಾವೀಗ ಒಂದು 5 ವರ್ಷದಿಂದ ಬರ್ತೀವಿ. ಅವತ್ತಿಂದ ಇವತ್ತವರೆಗೂ ಬಹಳ ನಮಗೆ ಒಂದು ದುರ್ಗಾ ಸ್ಥಳದಲ್ಲಿ ನಮಗೆ ಶಕ್ತಿ ತುಂಬಿದ್ದಾರೆ ತಾಯಿ. ಏನೇ ಒಂದು ಕೆಲಸ ಮಾಡಬೇಕು ಅಂತಂದ್ರೂ ನಾವು ಹೋದ್ರೆ ಆ ಕೆಲಸ ಖಂಡಿತವಾಗಿ ನಾವು ಕೂಡ. ನಾನು ಈ ಸರಿ ಇದಕ್ಕೆ ಸೊಸೈಟಿಗೆ ಎಲೆಕ್ಷನ್ ನಿಂತಿದ್ದೆ, ಇಲ್ಲಿಗೆ ಬಂದಿದ್ದೆ ಕೇಳೋಣ ಅಂತ. ಕೈ ಮುಗಿದು ಹೋಗಿದ್ದೆ. ಕೈ ಮುಗಿದು ಹೋಗ್ತಲೇ ಅಲ್ಲೇ ಪ್ರಸಾದ ಇಸ್ಕೊಂಡೆ. 3 ಪ್ರಸಾದ ಬಂತು. ನಾನೇನು ಅಂದ್ಕೊಂಡೆ, ನಾನು ಗೆದ್ದರೆ ನನಗೆ ಯಾವ ಮನಸ್ಸಿಗೆ ಬರ್ತಾವೆ ಖಂಡಿತವಾಗಿ ಬರ್ತೀನಿ. ನಾನು ತಿಂಗ್ಳಿಗೆ ಕನಿಷ್ಠ ಅಂದರೆ 2 ರಿಂದ 3 ಸರಿ ಬರ್ತೀನಿ. ಹಂಗೆ ಗೆದ್ದೆ. ಒಂದು ಹೋಟೆಲ್ ಅಧ್ಯಕ್ಷ ಕೂಡ ಆಗ. ಅವತ್ತಿಂದ ಈ ಕ್ಷೇತ್ರಕ್ಕೆ ನಾನು ಬರ್ತಲೇ ಇದ್ದೀನಿ. ಇಲ್ಲಿದೆ ತಮ್ಮದೇರು ಕೊಟ್ಟರೆ ಇಸ್ಕೊಳಲ್ಲ. ಇಲ್ಲಿದೆ ಹಂಗನ್ಬೇಕು, ಇಲ್ಲಿದೆ ಇಲ್ಲ. ಏನಂದ್ರೆ ಬಹಳ ಖುಷಿಯಾದ ಸಂಗತಿ ಏನ್ ಗೊತ್ತಾ, ದುಡ್ಡಿಗಿಂತ ನೀವು ಕೊಡೋದು ದೊಡ್ಡದು. ಕೆಲವೊಮ್ಮೆ ಬೈಬೇಕಾಗತ್ತೆ ಅಲ್ವಣ್ಣ? ಕೆಲವೊಮ್ಮೆ ಬೈಬೇಕಾಗತ್ತೆ. ಯಾಕಂದ್ರೆ ಜನ ಒಬ್ರು ಇಲ್ಲೇ ತರ ನೋಡ್ಕೊಳೋದು, ಇಲ್ಲೇ ತರ ಜನಗಳನ್ನ ಇಲ್ಲಿ ಯಾವುದೇ ಬೇಡಿಕೆ ಇಲ್ಲ. ಇಲ್ಲಿ ಕೊಡಿ, ಚಿನ್ನ ಕೊಡಿ, ಒಂದು ಬೆಳ್ಳಿ ಕೊಡಿ, ಏನು ಕೇಳಲ್ಲ. ಯಾವುದೇ ಕ್ಷೇತ್ರಕ್ಕೆ ಹೋಗ್ಲಿ ಹಣಕಾಸಿದ್ರೆ ಮಾತ್ರ ಒಳಗೆ ಬಂದು ನಿಂತಾರೆ, ಹಣಕಾಸಿಲ್ಲ ಹೊರಗಿರಿ ಅಂತಾರೆ. ಈ ಕ್ಷೇತ್ರದಲ್ಲಿ ಯಾವುದೇ ಒಂದು ಮಕ್ಕಳಾಗ್ಲಿ, ಒಂದು ದೊಡ್ಡವರಾಗ್ಲಿ, ಒಂದು ಚಿಕ್ಕವರಾಗ್ಲಿ, ವಯಸ್ಸರಾಗ್ಲಿ, ಯಾರು ಬರ್ಲಿ ಹೋಗ್ಬಿಡ್ತಾನೆ. ಅವಾಗೆ ಅಪಾರ್ಜನ್ ಇರಲ್ಲ, ಹೋಗ್ಬಿಡ್ತಾನೆ. ಹಂಗೆ ಇರೋ ಮಟ್ಟ ಚೆನ್ನಾಗಿರೋಣ ಅಂತ ಭಾವನೆ. ಅಂದ್ರೆ ನಾವು ಕೆಲಸಗಾರರು ನಮ್ಗೆ ಭಾಳ ಖುಷಿ ಅನ್ಸುತ್ತೆ. ನಿಮಗೆಲ್ಲ ಬೈಯೋದು ಒಂದು ತೃಪ್ತಿ ಕೊಡುತ್ತೆ. ಸಾಕಾಗ ಬೈಯೋದಕ್ಕಿಂತ ನಮ್ಮ ಸ್ವಲ್ಪ ಜನ ಜೊತೆ ಜಾಲಿಯಾಗಿದೆ. ಯಾಕಂದ್ರೆ ಕಾಯಿಲೆ ಬರ್ತಾನೆ, ಅವ್ನ ಕಾಯಿಲೆ ಅನ್ಬಾರ್ದು. ನಾವು ಕಷ್ಟ ಬರ್ತಾನೆ ಅವ್ನು ಕಷ್ಟ ಅನ್ಬಾರ್ದು, ಸುಖ ಬರ್ತಾನೆ ಅವ್ನು ಸುಖ ಅನ್ಬಾರ್ದು. ಆ ಥರ ಇರೋಣ ಅಂತ ನನ್ನ ಭಾವನೆ. ಯಾಕಂದ್ರೆ ಹಿಂಗೆ ಚಂದನ ಗುರುಗಳಾಗಲ್ಲ. ಹೇಳಿ, ನೀವು ಹೇಳ್ಬಿಡಿ, ಗುರುಗಳಾಗಲ್ಲ ಹಿಂಗೆ ಇರಲ್ಲ, ಹಿಂಗೆ ಇರೋಣ. ನಾನು ಸಹಾಯ ಮಂಟ ಹಿಂಗೆ ಇರ್ತೀನಿ, 4 ದಿನ ಹಿಂಗೆ ಇದ್ದೇ ಇರ್ತೀನಿ. ಯಾರೇನಾದ್ರು ಪರವಾಗಿಲ್ಲ, ನಮ್ಮ ಅಣ್ಣ ತಮ್ಮ ನಂಬಿರೋದು ನಮ್ಗೆ ಸಾಕು. ಅಲ್ಲ ಕರೆಕ್ಟ್ ಅಣ್ಣ? ಯಾರೇನು ಪರವಾಗಿಲ್ಲ, ಹಿಂಗೆ ಜಾಲಿಯಾಗಿರೋಣ ಅನ್ನೋದ್ರ ಹತ್ರ ಇವತ್ತು ಹೇಳ್ತೀನಿ. ಯಾರಿಗೆ ಹುಷಾರಿಲ್ಲ, ಯಾರು ನೊಂದಿದ್ರು ಅವರು ಅಲ್ಲೇ ಬೇಡ್ಕೊಳ್ಳಿ. ಬರೋಕ್ಕಾಗುತ್ತಾ, ಬರಲೇಬೇಕು ಅಂತ ಯಾವ್ದು ಹೇಳಲ್ಲ. 9 ಸರಿ ಬಾನಲ್ಲ, ಮರಿ ಕಡಿನಲ್ಲ, ಕುರಿ ಕಡಿನಲ್ಲ. ಸಾಧ್ಯವಾದ್ರೆ ಪ್ರಾರ್ಥನೆ ಅಲ್ಲಿದ್ದೀರ ಇರಲಿ, ಅನುಕೂಲ ಮಾಡಿದಾಗ ಬಂದು ತಾಯಿ ದರ್ಶನ ಮಾಡಿ ದಯವಿಟ್ಟು ಬರ್ಬೇಕಂತ. ಆಮೇಲೆ ಜಮ್ಮ ಮಾಡಬೇಡಿ. ಉದಾಹರಣೆ ಅಮ್ಮ ಗಾಡಿ ಸಿಕ್ಕಿದ್ದು ನನಗೆ ಬಂದೇ ಏನಂತೆ, ನಮ್ಮ ಅಣ್ಣ ಬಸ್ಕೊಂಡು ನಂಗೆ ಗೊತ್ತೇ ಇಲ್ಲ. ಅಧ್ಯಕ್ಷರು ನಮಗಿನ ಮುಂಚೆನೆ ಅವರು ಅಧ್ಯಕ್ಷರು ಮನೆಯಲ್ಲಿ ದೇವಸ್ಥಾನವೆಲ್ಲ ನಾವು ಅಣ್ಣ ತಮ್ಮಗಳು. ಇದು ಅಧ್ಯಕ್ಷರ, ಗುರುಗಳು, ಸ್ವಾಮಿಯರು ಅವೆಲ್ಲ ಪವಾಡ ಪುರುಷ ಮನೆಯಲ್ಲಿ ಪವಾಡ ಇರ್ಬೋದು. ಅಮ್ಮನ ಕೈಯಲ್ಲಿ ಅಮ್ಮನ ಶಕ್ತಿಲಿ ಅದೇನೋ ನನ್ಗಂತೂ ನಾನು ಅಮ್ಮನ ಸೇವಕ ಕೈಲ ಬಾಯ ಆಡಿಸ್ತಾಳೆ. ಸಣ್ಣ ಪುಟ್ಟ ಕೆಲಸಗಳು ನಡೀತಾವೆ ಅಷ್ಟೇ. ಹಂಗ ಅನ್ನೋದ್ರೆ ಒಂದ್ಸರಿ ಇಂಥ ನಂಬಿರೋ ಭಕ್ತರಿಗೆಲ್ಲ ಒಂದ್ಸರಿ ಜ್ವರ, ಒಂದ್ಸರಿ ನಿಮ್ಮಂತರಿಗೆಲ್ಲ ಹೌದಾ ಭಾಳ ಜಾಲಿ ಆಗುತ್ತೆ. ಎಲ್ಲರೂ ಸೀದಾ ಮನೆಗೆ ಹೋಗಿ ಹುಷಾರಾಗಿ ನಿಮ್ಮ ಮನೆಗೆ ಹೋಗ್ಬೇಕು. ನೀವು ಕಂಡ ಮನೆಗೆ ಹೋದಿ ಕಣಪ್ಪ. ಬರ್ತೀವಿ ಸಾಕು, ಬರಲ್ಲ ಅಣ್ಣ.